ಇದ್ರಾಗ ಚಂದಂಗ ಮಾತಾಡೋದ್ರ ಎರಡ್ ಮಾತು ಚಂದಂಗ ಮಾತಾಡ್ರಿ. ಇದ್ರಾಗ ಸುಮ್ ಕುಂತ ತಳಕ್ ಕುಂಡ್ರತ್ತೀನಿ ನಾನು. ಯಾಕೋ ಇದ್ರಾಗ ನನ್ನ ತಂದೆ ಬಳಗಕ್ಕ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು. ಅಕ್ಕ ಅವ್ರ ನೀನ್ ನೋಡುವ ಎಲ್ಲಾ ನನ್ನ ತಂದಿ ಬಳಗ ಕಣ್ಣೊಳಗ ನನ್ನ ಕೆಟ್ಟ ಮಾಡಿ ನೀ ಚಲೋ ಆಗಿ ಹೋಗ್ಬೇಡ. ನಾನು ಯಾವಾಗೂ ತಪ್ಪು ಮಾಡಂಗಿಲ್ಲ. ಒಂದ ಸೌನ್ ಅಳಿಬೇಕ್ರಿ ನೀವು. ನನ್ನ ತಂದಿನೂ ಅಷ್ಟ ತಾಯಿನೂ ಅಷ್ಟೇ ಅನ್ಬೇಕಾಗಿತ್ ನೀವು. ಇದ್ರಾಗ ಭೇದ ಭಾವ ಯಾಕೆ ಮಾಡ್ರಿವಾ? ಹೆಂಗೋ ನನ್ನ ತಂದೆ ಬಳಗಕ್ಕ ಒಂದ್ ಸಲ ನಮಸ್ಕಾರ ಮಾಡ್ರಿ. ಹೌದು. ತಳಕ್ ಕೂತವ್ರಿಗೆ 2 ಸಲ ನಮಸ್ಕಾರ ಮಾಡ್ರಿ. ಹೌದು. ತಿರುಗಾಡಿ ಹಾಡ್ಕಿ ಕೇಳೋರಿಗೆ 3 ಸಲ ನಮಸ್ಕಾರ ಮಾಡ್ರಿ. ಹಿಂಗ 8, 10, 15 ಸಲ ನಮಸ್ಕಾರ ಮಾಡ್ರಿ. ನಿನಗೆ ಯಾಕೆ ಇಟ್ಟು ತಾಪಾಗ್ಯದ? ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ನಮಸ್ಕಾರ ಮಾಡ್ರಿವಾ? ಬೇಕಲ್ಲ ಏನಂದಿ? ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ನಮಸ್ಕಾರ ಮಾಡ್ರಿ ನೀವು? ಇವಾಗ ಕಲ್ಲಿದ್ರ ಒಗತಾನ ಹೋಗದ ಇವತ್ತು ಬಸಾಪನ್ ತಲಿ ಅಡ್ಡಾಗಿರ್ಬೇಕು. ಅಕ್ಕವ್ರ ನಮ್ಮ ಅವ್ವನ ಬಳಗದವ್ರು ಕಲ್ಲು ಹೋಗಿ ಅವ್ರ ಕರೆ ಒಂದ್ ದಗದಾಗ್ಯದ್ರಿ. ಏನತ್ತ? ಕೈಯಾಡಿಸ್ರೆ ಕಲ್ಲು ಸಿಗೋಲ್ವತ್ರಿ. ಕಲ್ಲಿದ್ರ ದಗದೆ ಬೇರೆ ಇತ್ತು. ಹೌದು. ನನ್ನ ತಾಯಿ ಬಳಗಕ್ಕೆ ಯಾಕೆ ಮಣ್ಣು ತಿನ್ನು ಕಂಪನಿ ಇತ್ತೀವೋ? ನಿಮ್ಗೊಂದ್ ಮಾತು ಹೇಳ್ತೀನಿ. ನನ್ನ ತಾಯಿ ಬಳಗಕ್ಕ ಯಾಕೆ ಮಣ್ಣು ತಿನ್ನು ಕಂಪನಿ ಅತ್ತನ ಕೇಳ್ರಿ. ಯಾಕ? ನಾನು ಹಡಿಬೇಕಾದ್ರೆ ಮಣ್ಣ ತಿಂದ ಹಡ್ದಾರ ಅವರು. ಹೌದಾ? ಕೇಳ್ರಲ್ಲ. ನಿನಗೆ ಹೆಂಗ್ ಗೊತ್ತಾಗ್ಯದ? ನನ್ನ ಮುದುಕ್ಯಾನ ನೋಡ್ರಿ ಗೊತ್ತಾಗಲ್ಲನ್ರಿ. ಹೆಂಗು ನಾವ್ ಎಷ್ಟ್ ಕೆಂಪ್ ಹುಟ್ಟಿ ನೋಡ್ರಿ. ಅದಕ್ಕೆ ನನ್ನ ತಾಯಿ ಬಳಗದವ್ರು ನಿನ್ನ ಕರ್ರ ಹಡ್ದಾರತ್ತ ಸಿಟ್ಟು ಮಾಡ್ಕೋಬೇಡ. ಹೌದು ಹೌದು. ಯಾಕಂದ್ರ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತು ನನ್ನ ತಾಯಿ ಬಳಗಕ್ಕ ಯಾಕ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ ಯಾಕ್ರಿವಾ? ಇಂತ ಒಂದು ಕೆಟ್ಟ ಕಲಿಯುಗದಾಗ ಈಗ ನೀವು ಎಲ್ಲ ಮೊಬೈಲ್ ಒಳಗ ನೋಡ್ತೀರಿ, ವಾರ್ತಾ ಒಳಗ ನೋಡ್ತೀರಿ, ಹೌದು, ನ್ಯೂಸ್ ಒಳಗ ನೋಡ್ತೀರಿ. ಹಗಲ ಹೊತ್ನ್ಯಾಗ ಹೆಣ್ಮಕ್ಳ ಮನಿ ಬಿಟ್ಟು ಹೊರಗೆ ಹೋಗಂತ ಪರಿಸ್ಥಿತಿ ಇದ್ರು ಕೂಡ ಏನ್ ಮಾಡ್ಯಾರಿವ ನಿಮ್ಮ ತಾಯಿ ಬಳಗದವರು? ನನ್ನಪ್ಪ ಮಾಳಿಂಗರಾಯನ ಮೇಲೆ ಭಕ್ತಿಯನ್ನ ಇಟ್ಟುಕೊಂಡು 2 ಮಕ್ಕಳ ಹಾಡ್ಕಿ ಕೇಳಬೇಕನ್ನು ಪ್ರೀತಿಯಿಂದ ಕೂಡ್ಯಾರಲ್ಲ ಬಸನ್ನ. ಹೌದ್ರಿಪ್ಪ. ಇದು ಬಾಳ ಹೆಚ್ಚಿನ ಮಹತ್ವ ಐತಿ ಅಕ್ಕವ್ರ. ಯಾಕ? ನಿಮಗೊಂದು ಮಾತು ಕೇಳ್ತೀನ. ಏನತ್ತ? ನನ್ನ ತಾಯಿ ಬಳಗದವ್ರು ಇಷ್ಟೆಲ್ಲಾರು ಕೂಡ್ಯಾರಲ್ಲ, ಇವ್ರೆಲ್ಲ ಎದಕ್ ಬಂದಾರತ್ರಿ? ಬರೋಬ್ರಿ ನಾನು ಕೇಳುದು. ನನ್ನ ತಂದೆ ಬಳಗ ಎಲ್ಲಿ ಹಿಡ್ಕೊಂಡೆಲ್ಲಾ ಕೂಡ್ಯಾರಲ್ಲ, ಇವ್ರು ಯಾಕೆ ಬಂದಾರ? ಈ ಇಲ್ಲಟ್ ನೋಡಿಲ್ಲ ಕಾಂಪೌಂಡ್ ಮೇಲೆ ಬೇರೆ ಕೂತಾರಲ್ಲ, ಇವ್ರೆಲ್ಲ ಯಾಕೆ ಬಂದಾರ? ಹಸನ್ಯಾ ಒಂದು ಕಲ್ಲಾರಿ ಕೊಡು, ಹನಿ ಬಡ್ಕೋತ್ ನೀವು ಟೇಷನ್ ಕರೆ ಹೋಗ್ಕೊಂಡು. ಅಕ್ಕವ್ರ ತಾಳ ತಗೋ. ಯಾರದ ತಲೆ ಹೊಡಿಯವ್ರು ನೀವು? ನನ್ನ ತಂದೆ ಬಳಗದವ್ರು ಯಾಕೆ ಬಂದಾರ? ನನ್ನ ತಂದೆ ಬಳಗದವ್ರು ಹಾಡಿಕೆ ಕೇಳಕ್ ಬಂದಾರ ಅವರು. ಮತ್ತ ಹಂಗ ನನ್ನ ತಾಯಿ ಬಳಗು ಹಾಡಿಕೆ ಕೇಳಕ್ ಬಂದರು. ಗೊತ್ತದ್ರಿ ನೀವು, ಒಟ್ಟ ನಿಮ್ಗನ ಗೊತ್ತಾಗಲ್ಲ ನಿಮ್ಗೆ. ಅಂದ್ರೆ ಅವ್ರು ಹಾಡಿಕೆ ಕೇಳಕ್ ಬಂದಿಲ್ಲ. ನನ್ನ ತಾಯಿ ಬಳಗದವ್ರು ಹಾಡಿಕೆ ಕೇಳಕ್ ಬಂದಿಲ್ರಿ. ಮತ್ತೆ ಯಾಕೆ ಬಂದಾರ? ಈ ರಾತ್ರಿ ಟೈಮ್ದಾಗ ಯಾವ ಧಾರಾವಾಹಿ ಹತ್ತಾಲತ್ ಬಂದಾರ ಅವರು. ಧಾರಾವಾಹಿ ಹತ್ತಿರ ಒಬ್ಬರಾಗ ಬರವ್ರಿ ಅವರು. ನೀ ಬಡಸ್ಕೊಂಡ್ ಹೋಗ್ಬೇಡ. ಯಾಕ್ರಿವಾ? ಯಾಕ ನನ್ನ ತಾಯಿ ಬಳಗನ ಹೆಚ್ಚಪ್ಪ ಅಂತ ಕೇಳಿದ್ರ ಯಾಕ್ರಿವಾ? ಇಂತ ಒಂದು ಊರ್ ಒಳಗ ಬಸನ್ನ ಈಗ ನಾವು ಎಲ್ಲಾ ಕರ್ನಾಟಕ ಮಹಾರಾಷ್ಟ್ರ ಹಾಡಿಕೆ ಮಾಡಿವ್ ಕರೆ ಮಾಡಿವಲ್ರಿ. ದೈವ ಚಿಕ್ಕದಾಗಿ ಕೂತ್ರು ಚೊಕ್ಕಾಗಿ ಕೂತೀರಿ ಕುಂತಾರಿಪ್ಪ. ಆದ್ರೆ ಇಲ್ಲಿರುವಂತ ಪದ್ಧತಿ ಸಂಸ್ಕಾರ ಹೌದು ನಾವು ಎಲ್ಲಿನೂ ನೋಡಿಲ್ಲ ಬಸನ್ನ. ಹೌದ್ರಿಪ್ಪ. ಹೌದು. ಯಾಕಪ್ಪ ಅಂತ ಕೇಳಿದ್ರ ನನ್ನ ತಾಯಿ ಬಳಗದವ್ರು ಹೆಂಗ್ ಕೂತ ಹಾಡಿಕೆ ಕೇಳತ್ತಾರ, ಹೆಂಗ ಕೂತಾರತ್ರಿವಾ? ಎಂತ ಸಂಸ್ಕಾರ, ಎಂತ ಪದ್ಧತಿ, ಹೌದು, ಎಂತ ಸಂಸ್ಕೃತಿ ಐತಿ ನೋಡು. ಹೆಂಗ ಕೂತ ಹಾಡಿಕೆ ಕೇಳತ್ತಾರ ಬಸನ್ನ. ಹೆಂಗ್ರಿವಾ? ತಲೆ ತುಂಬ ಶರಗ ಹಚ್ಚಕೊಂಡು ಹನಿ ತುಂಬ ಕುಂಕುಮ ಹಚ್ಕೊಂಡು ಕೈ ತುಂಬ ಬಳಿ ಹಾಕೊಂಡು, ಹೌದಾ, ಸಾಕ್ಷಾತ್ ಚಿಂಚಲಿ ಮಾಯಕ್ಕನೆ ಬಂದ ನಮ್ ಎದುರಿಗೆ ಕುಂತಂಗಾಗ್ಯದ. ಸಾಕ್ಷಾತ್ ಚಿಂಚಲಿ ಮಾಯಕ್ಕ ಬಂದ ನಮ್ ಎದುರಿಗೆ ಕುಂತಂಗಾಗ್ಯದ. ಅಂತ ಸಂಸ್ಕಾರ, ಅಂತ ಪದ್ಧತಿ ಇಲ್ಲಿ ಅದ. ಹೌದು. ಚಿಂಚಲಿ ಮಾಯಕ್ಕ ಚಸ್ಮಾ ಹಾಕೊಂಡ್ಕೊಂಡಿರ್ತಾಳನ್ರಿ ಗುಡಿಯಾಗ. ಇಲ್ಲ ಅಂದ್ರೆ ದೇವರಿಗೆ ನಂಬರ್ ಬರ್ತಾವ ಅಂದಂಗ ಐತ್ರಿ. ಕುರ್ಸಲೆ ಇಲ್ಲಿ ನಮ್ಮ ಮೌಗಳು ಎಷ್ಟು ಮನಸ್ಸಿಗೆ ಹುರುಪಿನಿಂದ ಕೂತಿರ. ಹೌದು, ಚಿಂಚಲಿ ಮಾಯಕ್ಕತ್ತಿ ತಿಳ್ಕೊಂಡಿದ್ರು. ದೇವ್ನಿ ತೆಗಿಬೇಡ ಚಸ್ಮಾ ಹಂಗ ನೀನು. ಯಾಕಂದ್ರೆ ತಾಯಿ ಒಳಗ್ ನೀವೇನ್ ತಪ್ಪು ತಿಳ್ಕೊಬೇಡ. ಹೌದು, ನಿಮ್ ಮನಿ ಮಕ್ಕಳಾಗಿ ಮಾತಾಡ್ತೀವಿ. ಹೌದ್ರಿಪ್ಪ. ಅದಕ್ಕ ಇರ್ಲಿ ನಗನಗುತ್ತಾ ಹಿಂಗ ಇದ್ರಿ. ಯಾಕಪ್ಪ ಹಾಕಿದ್ರೆ ನಮ್ಮ ಅಪ್ಪನ ಪವಳ್ಯಾಗ ನೀವು ಇವತ್ತು ಒಂದು ದಿನ ಭಕ್ತಿ ಪೂರ್ವಕವಾಗಿ ಡೊಳ್ಳಿನ ಹಾಡಿಕೆ ಕೇಳಿದ್ದೆ ಕರೆ ಇತ್ತಂದ್ರ, ಹೌದ್ರಿಪ್ಪ, ವರ್ಷ ಪೂರ್ತಿ ನಿಮ್ ಮನಿ ಒಳಗ ಯಾವ್ದು ಜಗಳ ಕದನ ಇಲ್ಲದಂಗ, ನಿಮ್ಗ ಯಾವ್ದು ಕಷ್ಟ ಬರ್ಲಾರ್ದಂಗ, ವರ್ಷ ಪೂರ್ತಿ ನೀವು ಗಂಡ ಹೆಂಡತಿ ಮಕ್ಕಳು ನಿಮ್ಮ ಅತ್ತಿ ಮಾವ ನಿಮ್ಮ ಅವ್ವ ಅಪ್ಪ ವರ್ಷ ಪೂರ್ತಿ ಚೆನ್ನಾಗಿ ಕೂಡಿ ನೀವು ಚೆನ್ನಾಗಿರ್ಬೇಕಾದ್ರೆ ಒಂದ್ ದಗದ ಮಾಡ್ಬೇಕ್ರಿ. ಏನ್ ಮಾಡ್ಬೇಕು? ಮಕ್ಕಳ ಕೈಯಾಗ 50 ರೂಪಾಯಿ ಕೊಡುದು ಒಟ್ಟಿ. ಗಂಡ ಮಕ್ಳ ಕೈಯಾಗ ಅಟ್ಟಾರಿ ಮತ್ತೆ ಹೆಣ್ಮಕ್ಳ ಕೈಯಾಗ ಕೊಡಂಗಿಲ್ಲ ಅದು. 50 ರೂಪಾಯಿ ಕೊಡ್ಬೇಕ? ಹೌದಲ್ರಿಪ್ಪ. ಇನ್ನು 100 ರೂಪಾಯಿನೂ ಬೇಡ,
ಎಷ್ಟು 100 ರೂಪಾಯಿನೂ ಬೇಡ 200 ಬೇಡ್ರಿ, ಬರೇ ದಿನ 50 ಅಸನ್ಯ. ದಿನ 50. ಹೌದು ನಿನಗ ಹೌದು. ಎದಕ್ಕೂ ಬರೇ ನೈಟಿ ಕುಡಿಯಾಕೋ. ಅದಕ್ಕೆ ಇರ್ಲಿ, ಹೌದು. ಯಾಕಂದ್ರ ನಗನಗ್ತ ವರ್ಷ ಪೂರ್ತಿ ಇರ್ಲಿ. ಹೌದು. ಆ ಮಾಳಿಂಗ್ರನ ಆಶೀರ್ವಾದ ಎಲ್ಲರ ಮೇಲೂ ಹಿಂಗೆ ಇರ್ಲಿ. ಹೌದು. ಅದಕ್ಕೆ ಬಸನ್ನ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರ ಹೋಗಂತ ಮಾತಿಲ್ಲ. ಇಲ್ರಿವಾ. ನಿಮಗ ನಿದ್ದೆ ಬರಬಾರ್ದು ಅನ್ನೋ ಕಾರಣಕ್ಕ ಸ್ವಲ್ಪ ಮನರಂಜನೆ ಮಾಡ್ತೀವಿ. ಹೌದು. ಆದ್ರ ಬಸನ್ನ ಈ ಗ್ರಾಮದೊಳಗ ಎಲ್ಲಾ ಕಮಿಟಿಯವ್ರ ಹಿರಿಯರು ಕೂಡಿಸಿ ಜಗಳ ಹಚ್ಚಾರ. ಹಚ್ಚಾರಲ್ರಿವಾ. ಇವತ್ತ ಹಾಡೋರ್ಗೆ ಜಗಳಿಲ್ಲ. ಹೌದು. ಬಾರ್ಷಾಡವ್ರಿಗೆ ಜಗಳಿಲ್ಲ. ಹೌದು. ಮಾಸ್ತರ್ಗಳಿಗೆ ಜಗಳಿಲ್ಲ. ಅಲ್ಲ ಅವನು ಆದ್ರೂ ಕೂಡ ಇಲ್ಲಿ ಜಗಳ ನಡೆದದ. ಅಕ್ಕವ್ರ ಯಾಕ ನೀವೇನ್ ಶಾನೆ ಆದ್ರಿ ಏನ್ ಹುಚ್ಚದಿರತ್ನ? ಯಾಕ ಹಾಡವ್ರಿಗೆ ಜಗಳ ಇಲ್ಲತ್ತೀರಿ. ಹೌದು. ಬಾರ್ಷಾಡವ್ರಿಗೆ ಜಗಳ ಇಲ್ಲತ್ತೀರಿ. ಹೌದು. ತಾಳ ಬಾರ್ಷಾಡವ್ರಿಗೆ ಜಗಳ ಇಲ್ಲತ್ತೀರಿ. ಮಾತಾಡವ್ರಿಗೆ ಮತ್ತೆ ಜಗಳಾರಿ ಯಾರು ಜೋಡ ಮಾಡೋದ ಸನ್ಯಾ? ಜಗಳ ಆದ್ರೂ ನಡೆದದ. ಯಾರಿಗೆ ಜಗಳ ನಡೆದದಪ್ಪ ಅಂತ ಕೇಳಿದ್ರ ಎದಕ್ರಿವಾ? ಒಂದು ಪ್ರಪಂಚ, ಇನ್ನೊಂದು ಪಾರಮಾರ್ಥ. ಮುದಿಕ್ಯ ಹಂಗಾದ್ರ ವಿಷಯಕ್ಕೆ ಜಗಳ ನಡೆದದು. ಮೊಮ್ಮಗನ ವಿಷಯಕ್ಕೆ ಜಗಳ ಹಚ್ಚಾರ. ಹೌದು. ಎರಡೂ ಜಗಳದ ಲಾಭನ್ನ ಇವತ್ತು ಪಡ್ಕೋಬೇಕಂತ ತಿಳ್ಕೊಂಡು ಎಲ್ಲಾರು ಕೂತಾರ ಬಸನ್ನ. ಹೌದ್ರಿಪ್ಪ. ಅದಕ್ಕೆ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರೋಗಂತ ಮಾತಿಲ್ಲ. ಎಲ್ಲಾರು ಕೂತದ್ ಬೇರೆ ಆಗ್ಯದಕ್ಕ ಅವ್ರ. ಮತ್ತ ನಮ್ಮ ಮಾವ ಕೂತದ್ ಹೆಂಗ್ ಕೂತ ನೋಡ್ರಿ. ಯಾರು? ನಮ್ಮ ಅಮ್ಮಾರಿ. ಯಾರ ಅವ್ರ ಹೆಸರೇನು ನೋಡಿ ಹೆಂಗ್ ನೋಡ್ತಾ ನೋಡ್ ಮಾಧು ಮಮ್ಮ. ಇವ್ರ ಹೇಳ್ರಿ ಕಕ್ಕ, ಅಲ್ರಿ ಇಲ್ಲಿ ಸ್ಟೇಜ್ ಮೇಲ್ರಿ ಇಲ್ಲಿ. ಅದಕ್ಕೆ ಎಲ್ಲಾ ದೈವಕ್ಕೊಂದು ಮಾತು ಏನ್ ಕೇಳಿರೋದಪ್ಪ ಅಂತ ಕೇಳಿದ್ರ ಹೆಂಗ ರೈತರಿಗೆ ಜೋಳದ ಸುಗ್ಗಿ, ಗೋಧಿ ಸುಗ್ಗಿ, ಕಬ್ಬಿನ ಸೀಸನ್ ಇರ್ತದಲ್ಲ, ಹಂಗ ಹಾಡೋರ್ಗೂ ಕೂಡ ಈ ಬಸವ ಜಯಂತಿ ಅಂದ್ರ ಹಾಡು ಸುಗ್ಗಿದ್ದಂಗ. ಅದಕ್ಕೆ ಕಂಟಿನ್ಯೂ ಕಾರ್ಯಕ್ರಮ ಆದ ಕಾಲಕ್ಕ ಹಾಡುವಂತ ಹಾಡಿನಲ್ಲಾಗ್ಲಿ, ಕುಣಿಯುವಂತ ನೃತ್ಯದಲ್ಲಾಗ್ಲಿ, ಮಾತಾಡುವಂತ ಮಾತಿನಲ್ಲಾಗ್ಲಿ ಅಲ್ಪ ಸ್ವಲ್ಪ ತಪ್ಪು ತಡೆಸುಣ ಹೊಂಡತಾವ ಬಸನ್ನ. ಪಕ್ಷಿ ಬಂದಿರಿ 17-18 ಸಾವಿರ ರೂಪಾಯಿ ನಿಮ್ ಹೆಣ ಚಂದ ಮಾಡ್ಯಾರ ಅವರು. ತಪ್ಪು ಯಾಕೆ ಹೊಂಡ್ತಾವ್ರಿವಾ? ಇಲ್ಲಿ ನಾ ಮಾತಾಡ ಎಲ್ಲ ಇದಿಯಾಗಿ ಗಂಟು ಬಿದ್ದಿರಲ್ಲೋ. ಹೌದು ಇವ ಹೌದು. ತಪ್ಪು ಯಾಕೆ ಹೊಂಡ್ತಾವ್ರಿವ? ಮನುಷ್ಯರಾಗಿ ಹುಟ್ಟಿಪ್ಪ ಅಂತ ಕೇಳಿದ್ರ ಎಲುವಿಲ್ಲದ ನಾಲಿಗೆ ಎಡುವುದು ಸಹಜ. ಹೌದ್ರಿಪ್ಪ. ನಡೆಯುವ ಮನುಷ್ಯ ಎಡುವುದು ಸಹಜ. ಕರೆ ಕೂತ ಮನುಷ್ಯ ಎಡವಾಕ ಎಂದೂ ಸಾಧ್ಯ ಇಲ್ಲ ಬಸನ್ನ. ಅಕ್ಕವ್ರ ಯಾಕ ಬರಾನ ನಮ್ಮ ಕಮಿಟಿ ಅವರು ತಂದು ದಿಮ್ಮಿಡಿಸಿ ಒಂದ್ ಸಂದ ಹಾಡಿಸಿ ಆಮೇಲೆ ಹಿಂದಿಂದ ಊಟಕ್ಕೆ ಹೋದ್ರಿ. ಅಲ್ಲಿ ಏನಂದ್ರು? ಊಟಕ್ಕೆ ಹೋಗಿ ಒಂದು ಮಾತು ಹೇಳಿದ್ರ ಮುದಕ್ಯ ಏನತ್ತು? ಎಲ್ಲೂ ಇಲ್ಲದ ನಾಲಿಗೆ ಎಡುವುದು ಹೆಂಗ ಸಹಜ ಅಂದ್ರ ನೋಡಿ ನೀವು. ಹಂಗ ಮುಂಜಾನೆ ಮ್ಯಾಗಿನ 8,000 ರೂಪಾಯಿ ಕಟ್ ಆಗುದು ಸಹಜ ಅಂದ್ರ ಅವ್ರು. ಯಾಕ್ರಿ? ರಾಕ್ ಉಳುದು ಅಂದ್ರ ಅವ್ರು ಎಷ್ಟು ಖುಷಿಯಾಗಿರ ನೋಡ್ರಿ. ಹೌದಪ್ಪ. ನೀವು ರಾಕ್ ಉಳುದ ಅಂದ್ರ ಹಂಗ ಬಿಟ್ಟು ಹೋಗು ಮಗಳ ನಾಳೆ ನೀವ್ ಚಿಂತೆ ಮಾಡಬೇಡ್ರಿ. ಯಾಕ್ರಿವಾ? ಯಾಕಂದ್ರ ಇವತ್ತ ಗೋರ್ಮೆಂಟ್ ರೂಲ್ಸ್ ಮಾಡ್ಯಾರ, ತವ್ರ ಮನ್ಯಾಗೂ ಅರ್ಧ ಹಾಕಿತ್ವ, ನೀವ್ ಅನ್ಸಬೇಡ್ರಿ. ಹೌದು ಮುದಿಕೆ ಒಂದ ಕೇಸ್ ಹಾಕಿನಿ ಅಂದ್ರ ನಿಮ್ ಮನಿ ಮಟ್ಟ ಎಲ್ಲ ಬಳಕೊಂಡ್ ಹೋಗ್ತಾರ. ಕೊಡ್ತೀವಿ ನಾವು. ಕೊಡ್ತೀರಿಲ್ಲ? ಇವತ್ತ ರೊಕ್ಕ ಕಮಿಟಿ ಅವ್ರು ಕೊಡಂಗಿಲ್ಲ ನೀ ಹೇಳ್ತಿಕರ ಬಸನ್ನ. ಹೌದಪ್ಪ. ನಾಳೆ ನಿಮ್ ಊರ್ ಬಂದ ಮ್ಯಾಗ ಅಕ್ಕಾರ ನೀನೆ ಅರ್ಬನ್ ಒಳಗ ಹಾಡಿದ ಪೇಮೆಂಟ್ ಕೊಡತ್ತ, ನೀ ನನಗ್ ಕೇಳ್ಬೇಡ, ನಾ ಎಲ್ಲ ರೊಕ್ಕ ಇಲ್ಲ ಬಿಟ್ಟು ಹೋಗ್ತೀನಿ. ಹಂಗ್ಯಾಂಗ ಮುದಿಕ ತಪ್ಪಾಕವ್ರಿವ? ತಪ್ಪಾಕವ್ ನೋಡ್ರಿ ಮಗ ಈಗ ದಾರಿಗೆ ಬಂದ. ನಾ ಎಲ್ಲ ರೊಕ್ಕ ಬಿಟ್ಟು ಹೋಗ್ತೀನಿ ಕರೆ ಒಂದ್ ಅಗದ ಹಾಕದ್ರಿ. ಏನತ್ತ? ಮನ್ಯಾಗ ನನ್ ಹ್ಯಾಂಗ್ ತಂದು ಉದ್ಗೋತ್ ಹೊರಗ ನಿಂತಿರ್ತದವು. ಮೊದಲ ಪೇಮೆಂಟ್ ಆಗ್ತದ. ಹೌದಿಲ್ಲ? ಅದಕ್ಕೆ ಎರಡೂ ಮ್ಯಾಗಲನ್ನ ತಾಗುವಂತ ತಪ್ಪನ ಬಾಜು ಒತ್ತಿ ಯಾವ ರೀತಿ ನಿಮ್ ಮನಿ ಒಳಗ ಮಕ್ಕಳು ತಪ್ಪು ಮಾಡಿದಾಗ ಇದು ನನ್ನ ಮಗ ತಪ್ಪು ಮಾಡೈತಿ, ನನ್ನ ಮಗಳು ತಪ್ಪು ಮಾಡೈತೈತೆ ಸಹಕರಿಸ್ಕೊಂಡು ಹೋಗಿರಲ್ಲ, ಅದೇ ರೀತಿ ನಮ್ಮಲ್ಲಿ ಆಗುವಂತ ತಪ್ಪನ್ನ ಬಾಜು ಒತ್ತಿ ಒಪ್ಪನಂತದ ನಿಮ್ ಹುಡುಗೊಳಗೆ ಹಾಕೊಂಡು ಹೊತ್ತೇರಿ ನಮ್ಮ ಊರಿಗೆ ನಮಗ್ ಕಳಿಸ್ಕೊಡ್ಬೇಕತ್ತೆ. ಮತ್ತೊಮ್ಮೆ ದಯವಿಟ್ಟು ಕೈ ಮುಗಿದ ಕೇಳ್ತೀನಿ. ಓಕೆ ಓಕೆ ಓಕೆ. ಅದಕ್ಕೆ ತಾಯಿ ತಂದಿನ ಹೊರಗೆ ಹಾಕಿದ್ರೆ ಏನಾಗ್ತದ ಕೇಳು.